ಮುಜರಾಯಿ ಇಲಾಖೆಯಲ್ಲಿ ಎಂತೆಂತಹ ಭ್ರಷ್ಟ ಕೆಲವು ಅಧಿಕಾರಿಗಳಿದ್ದಾರೆ ಅಂತ ಯೋಚನೆ ಮಾಡಿದರೆ HSR ಲೇಔಟ್ನಲ್ಲಿರುವಂಥ ಎಳ್ಳುಕುಂಟೆ ಅನ್ನುವಂಥ ಪ್ರದೇಶದಲ್ಲಿ ಬಸವ ದೇವಾಲಯ ಇದೆ. ಕರ್ನಾಟಕ ದಕ್ಷಿಣದಲ್ಲಿ ಬಸವನ ದೇವಾಲಯ ಬಹಳ ಕಡಿಮೆ ಇರುವಂಥದ್ದು. ಅದು ಮುಜರಾಯಿ ಇಲಾಖೆಗೆ ಸೇರಿರುವಂಥ ಕೆಲವು ಎಕರೆ ಜಾಗ, ನೂರಾರು ಕೋಟಿ ಬೆಲೆ ಬಾಳುವಂಥ ಜಾಗವನ್ನು ಕೆಲವು ಕದೀಮರು ಆಕ್ಯುಪೈ ಮಾಡಿಕೊಂಡಿದ್ದಾರೆ. ಮುಜರಾಯಿ ಅಧಿಕಾರಿಗಳು ಅದು ದೇವಾಲಯ ಹೇಗಿದೆ ಅಂತ ಕೂಡ ನೋಡೋಕ್ಕೋಗಿಲ್ಲ. ಕಾರಣ ಏನು ಅಂದರೆ, ಇಲ್ಲಿ ಅಪಾರ್ಟ್ಮೆಂಟ್ ಏನು ಕಟ್ಟಿದ್ದಾರೆ, ಅಲ್ಲಿರುವಂಥ ಕೆಲವು ಭ್ರಷ್ಟ ವ್ಯಕ್ತಿಗಳು ಇದನ್ನು ಜಾಗವನ್ನು ಕಬಳಿಸುವಂಥ ಕೆಲಸ ಮಾಡಿದ್ದಾರೆ. ಅವರು ಕೊಡುವಂಥ ಇಂಜಿಲ ಕಾಸಿಗೆ ಮುಜರಾಯಿ ಕೆಲವು ಭ್ರಷ್ಟ ಅಧಿಕಾರಿಗಳು, ಅರ್ಥಾತ್ ಆನೇಕಲ್ಲು ತಾಲೂಕಿನ ತಹಸೀಲ್ದಾರ್ ಇರ್ಬೋದು ಮತ್ತು ಕೆಲವು ಅಧಿಕಾರಿಗಳು ವೆಂಕಟೇಶ್ ಮೂರ್ತಿಯನ್ನು ನೋಡಿ ಓಡಿ ಹೋಗ್ತಾರೆ ಅಂತ ಅಂದರೆ ಇನ್ನೆಂಥ ಭ್ರಷ್ಟ ಅಧಿಕಾರಿಗಳು ಇವರು ಇರ್ಬೋದು ಅಂತ ನಾವು ಶಾಂತವಾಗಿ ಯೋಚನೆ ಮಾಡಬೇಕು. 900 ವರ್ಷಗಳ ಇತಿಹಾಸ ಇರುವಂಥ ಈ ದೇವಾಲಯದಲ್ಲಿ ನಿಧಿ ಇದೆ ಅನ್ನುವಂಥ ಯೋಚನೆ ಬಂದು ಗೌಪ್ಯವಾಗಿ ಮುಜರಾಯಿ ಕೆಲವು ಅಧಿಕಾರಿಗಳು ಮತ್ತು ಆ ಜಾಗವನ್ನು ಕಬಳಿಸಿರುವಂಥ ವ್ಯಕ್ತಿಗಳು ಗೌಪ್ಯವಾಗಿ ಹಳ್ಳವನ್ನು ತೋಡಿ ಆ ದೇವಾಲಯದ ನಿಧಿಯನ್ನು ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿಕೊಳ್ತಾರೆ. ದುರ್ದೈವ ಹೊರಗಡೆ ಗೊತ್ತಾಗಿ ಸ್ಥಳೀಯರು ಅದನ್ನು ತಡೆಯುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಾರೆ. ಈಗ ಈ ಷಡ್ಯಂತ್ರದಲ್ಲಿ ಪಾಲ್ಗೊಂಡಿದ್ದಂಥ ಕೆಲವು ಮುಜರಾಯಿ ಅಧಿಕಾರಿಗಳು ಮತ್ತು ಕೆಲವು ವಾಮಮಾರ್ಗಿಗಳು ಓಡಿ ಹೋಗಿದ್ದಾರೆ. ಆ ಸ್ಥಳದಲ್ಲಿ ನಾಪತ್ತೆ ಆಗಿದ್ದಾರೆ. ಮಾನ್ಯ ಆಯುಕ್ತರು ಇದರ ಬಗ್ಗೆ ಗಂಭೀರವಾಗಿ ತಗೊಳ್ಳಬೇಕು. 900 ವರ್ಷಗಳ ಇತಿಹಾಸ ಇರುವಂಥ ಈ ದೇವಾಲಯಕ್ಕೆ ನಿಮ್ಮ ಸುತ್ತಲೂ ಇರುವಂಥ ಬಹುಮಂದಿ ಅನಕ್ಷರಸ್ಥ ಹಾಗೂ ಭ್ರಷ್ಟ ಅಧಿಕಾರಿಗಳನ್ನು ನಂಬಿಕೊಂಡು ನೀವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಗಮನ ಇಟ್ಟು ಅದಕ್ಕೆ ಪ್ರಾಮಾಣಿಕರನ್ನು ಜೋಡಿಸಿ ಆ ದೇವಾಲಯನ ವಶಕ್ಕೆ ತಗೊಂಡು ಮುಂದೆ ಸಮಾಜಕ್ಕೆ ಪೂರಕವಾದ ಕೆಲಸವನ್ನು ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡಬೇಕು ಅಂತ ಆಗ್ರಹ ಮಾಡ್ತಿದ್ದೀನಿ.